ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತು ಕೂಡ ನೀಟ್ ಸೋರಿಕೆಯ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಕ್ಷ ಈ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಕಾಕ್ರೋಚ್ ಜನತಾ ಪಕ್ಷ ಇವತ್ತು ಮಧ್ಯಾಹ್ನದವರೆಗೂ ಪ್ರಧಾನ ರಾಜೀನಾಮೆಗೆ ಡೆಡ್ಲೈನ್ ಅನ್ನು ನೀಡಲಾಗಿತ್ತು. ಇನ್ನು ಕೆಲವೇ ಹೊತ್ತಿನಲ್ಲಿ ಕಾಕ್ರೋಚ್ ಪಕ್ಷ ಕೊಟ್ಟಿರುವಂತಹ ಆ ಗಡುವು ಅಂದರೆ ಡೆಡ್ಲೈನ್ ಏನಿತ್ತು ಅದು ಕೂಡ ಕೊನೆಗೊಳ್ಳುತ್ತೆ. ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುವ ಒಲವು ಆಲೋಚನೆ ಇಲ್ವೇ ಇಲ್ವಂತೆ. ರಾಜೀನಾಮೆ ಪಡೆಯಲೇಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಪಟ್ಟನ್ನು ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಧಾರದತ್ತಲೇ ಸದ್ಯ ಇಡೀ ದೇಶದ ಚಿತ್ತ ನೆಟ್ಟಿದೆ. ರಾಜೀನಾಮೆ ಪಡಿತಾರಾ ಪಡೆಯೋದಿಲ್ವಾ? ಇದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ದೇಶಾದ್ಯಂತ ನೀಟ್ ಸೋರಿಕೆಯ ಪ್ರತಿಭಟನೆಯ ಕಿಚ್ಚು ವ್ಯಾಪಿಸ್ತಾ ಇದೆ. ಈ ನಡುವೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ನಿನ್ನೆ 2ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಕಾಕ್ರೋಚ್ ಜನತಾ ಪಕ್ಷದ ನಿಯೋಗದ ಸದಸ್ಯರೇನು ಕೇಂದ್ರ ಸಚಿವರನ್ನು ಭೇಟಿಯಾಗಿದ್ದರು, JP ನಡ್ಡಾ ಅವರನ್ನು ಹಾಗೂ ಅವರ ಸಹೋದ್ಯೋಗಿಯನ್ನು. ಆ ಸಂದರ್ಭದಲ್ಲಿ ಚರ್ಚೆ ಮಾಡಿದಾಗ 2 ಬೇಡಿಕೆಗಳಿಗೆ ಒಪ್ಪಿಗೆ ಕೊಡಲಾಗಿದೆ. ಇನ್ನೊಂದು ಬೇಡಿಕೆ ಏನು ಉಳಿದಿದೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯೋದು. ಅದೇ ಪ್ರಮುಖವಾದಂತಹ ಬೇಡಿಕೆ. ನೀವು ರಾಜೀನಾಮೆಯನ್ನು ಪಡೆಯಲೇಬೇಕು ಅಂಥೇಳಿ CJP ಕಾಕ್ರೋಚ್ ಜನತಾ ಪಕ್ಷ ಪಟ್ಟನ್ನು ಹಿಡಿದಿರುವಂಥದ್ದು, ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿಯವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಾಗಿದೆ ಈಗಾಗಲೇ. ಆದರೆ ಕೇಂದ್ರ ಸರ್ಕಾರಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುವಂತಹ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ಬದಲಾಯಿಸಬೇಕಾಗಿ ಬಂದರೆ ಅವರಿಗೆ ಖಾತೆ ಬದಲಾವಣೆಯನ್ನು ಮಾಡುವ ನಿಟ್ಟಿನಲ್ಲೂ ಕೂಡ ಕೇಂದ್ರ ಆಲೋಚನೆಯನ್ನು ಮಾಡ್ತಾ ಇದೆ. ಆದರೆ ಇದಕ್ಕೆ ಪ್ರತಿಭಟನಾಕಾರರು ಒಪ್ತಾ ಇಲ್ಲ. ಖಾತೆ ಬದಲಾವಣೆ ಮಾಡೋದಲ್ಲ, ಅವರ ರಾಜೀನಾಮೆಯನ್ನೇ ಪಡಿಬೇಕು, ಅವರ ತಲೆದಂಡ ಆಗಲೇಬೇಕು ಅನ್ನೋದು ಅವರ ಮೊದಲ ಮತ್ತು ಪ್ರಮುಖ ಬೇಡಿಕೆ. ಬಾಕಿ 2 ಬೇಡಿಕೆ ಮೃತರ ಕುಟುಂಬಕ್ಕೆ $1 ಕೋಟಿ ಪರಿಹಾರ, ಹಾಗೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ FIR ಹಾಕಬಾರದು ಅನ್ನೋದು. ಈ 2 ಬೇಡಿಕೆಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದ್ದಾಗಿದೆ, ಅದನ್ನು ಒಪ್ಕೊಂಡಾಗಿದೆ. ಆದರೆ ಮೊದಲ ಬೇಡಿಕೆ ಇದೆಯಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅದಕ್ಕೆ ಇನ್ನೂ ಕೂಡ ಸರ್ಕಾರ ಒಪ್ಪಿಲ್ಲ. ಇವತ್ತಿನವರೆಗೂ ಡೆಡ್ಲೈನನ್ನು ಕೇಳಿತ್ತು, ಇವತ್ತಿನವರೆಗೂ ಸಮಯಾವಕಾಶವನ್ನು ಕೋರಿತ್ತು. ಹೀಗಾಗಿ ಇವತ್ತು ಈಗಿರುವ ಮಾಹಿತಿಯ ಪ್ರಕಾರ ಸಂಜೆ 4 ಗಂಟೆಯವರೆಗೂ ಕೂಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.